ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಾಯ್ತು ಬಂಗಾರ? ಅಳ್ಬೇಡ. ಯಾಕಮ್ಮ, ಏನಾಯ್ತು? ಅದ್ಗೆ ನೀವು ನನ್ನನ್ನ ಎಷ್ಟು ಕಾಳಜಿ ಮಾಡಿದಿರ ಅದ್ಗೆ. ಅಚ್ಚು ಬಂಗಾರ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದೀಯಾ? ನನಗೆ ನಿಮ್ಮಣ್ಣಂಗೆ ನಿನ್ನ ಬಿಟ್ರೆ ಇನ್ಯಾರಿದ್ದಾರಮ್ಮ? ನೀನೇ ಕಣಮ್ಮ ನಮ್ ಪ್ರಪಂಚ. ನೀನೇ ನಮ್ಮಿಬ್ರ ಪ್ರಾಣ. ನೀನೇ ನಮ್ಮಿಬ್ರು ಉಸಿರು. ನೀನ್ ನಮ್ಮನೆ ದೇವತೆ ಕಣಮ್ಮ. ಈಗ ಯಾಕದೆಲ್ಲ ಮಾತಾಡ್ತೀಯ? ನೀನು ಮೊದಲು ಟ್ರೀಟ್ಮೆಂಟ್ ತಗೋ. ಅದ್ಕೆ ಅವತ್ತು ನಾನು ಟೂರಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ವಾ, ಅಣ್ಣ ಬೇಡ ಅಂತ ಗಲಾಟೆ ಮಾಡಿದ್ರು. ಅವ್ರ ಮಾತನ್ನ ಕೇಳದೆ ನಾನು ಟೂರಿಗೆ ಹೋಗ್ಬಿಟ್ಟೆ ಅಲ್ವಾ? ಅಚ್ಚು ಬಂಗಾರ, ಹೌದು ಹೌದು, ನೀನ್ ಹೇಳ್ತಿರೋದ್ ನಿಜ. ಟೂರ್ಗೆ ಅಣ್ಣನ್ ಮಾತ್ ಮೀರಿ ನಾನು ಹೋಗ್ಬಾರ್ದಾಗಿತ್ತು. ನಾನು ಹಠ ಮಾಡಿ ಅಣ್ಣನ ಒಪ್ಪಿಸ್ಬಿಟ್ಟೆ. ಅದ್ಕೆ ಅವತ್ ನನ್ ಪರವಾಗಿ ನೀವು ಮಾತಾಡಿದ್ರಿ ಅಲ್ವಾ? ಅದ್ಕೆ ನನ್ಗೆಲ್ಲ ನೆನಪಾಗ್ತಿದೆ. ನನಗೆಲ್ಲ ನೆನಪಾಗ್ತಿದೆ. ಹಾ, ನನ್ ಕಾಲೇಜ್ ಮುಗಿಸ್ಕೊಂಡ್ ಬಂದೆ. ನೀವು ಜಾತ್ರೆ ತರ ನನ್ನ ಬರ್ಮಾಡ್ಕೊಂಡ್ರಿ. ನಾನ್ ಬುಲೆಟ್ ಅಲ್ಲಿ ಬಂದಲ್ಲ, ಆಗ ಅಣ್ಣ ಕೂಡ ಬೈದ. ನೆನ್ಪಿದ್ಯಾ ನಿಮ್ಗೆ? ಅದ್ಕೆ ನನ್ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ, ಅದು ನೆನ್ಪಿದ್ಯಾ ಅದ್ಗೆ? ಬಂಗಾರ, ಅಚ್ಚು, ಚಿನ್ನ, ನಿನಗೆಲ್ಲ ನೆನ್ಪು ಬಂದ್ಬಿಡ್ತು ಕಣಮ್ಮ. ನಿನಗೆಲ್ಲ ನೆನಪು ಬಂತು. ಇಷ್ಟು ದಿನ ನಾವು ಪಟ್ಟಿದ ಕಷ್ಟ ಎಲ್ಲ ಮುಗ್ದೋಯ್ತು ಅಷ್ಟೇ. ಆ ದೇವ್ರು ಕಣ್ಬಿಟ್ಟ. ಅಚ್ಚು, ನಾನ್ ನೋಡ್ತಾ ಇರೋದು ಕನ್ಸ ನನ್ಸ? ಏನ್ ನಡೀತಾ ಇದೆ ಇಲ್ಲಿ? ನೀವ್ಯಾಕಿಲ್ಲಿದ್ದೀರಿ? ನೀವೆಲ್ಲ ಹೊರಗಡೆ ಹೋಗಿ. ಡಾಕ್ಟರ್, ನಮ್ಮ ಅಚ್ಚುಗೆ ಎಲ್ಲಾ ಹಳೆ ನೆನಪುಗಳು ಬಂದ್ಬಿಟ್ಟಿದೆ. ಇವಳು ಎಲ್ಲ ಹೇಳ್ತಿದ್ದಾಳೆ. ಅರ್ಚನಾ ಅವರೇ, ನಿಜನ ಹೇಳ್ತಾ ಇರೋದು? ಹೌದು ಡಾಕ್ಟರ್. ವೆರಿ ಗುಡ್. ನಿಮ್ಮ ರಿಪೋರ್ಟ್ ನೋಡಿ ನಾನಾಗ್ಲೇ ಹೇಳಿದೆ ಗೊತ್ತಾ, ಏನೋ ಮಿರಾಕಲ್ ನಡೆಯುತ್ತೆ ಅಂತ ನನಗೆ ಗೊತ್ತಿತ್ತು. ನಾನೇ ಸಾಕ್ಷಿ ಆಗ್ತೀನಿ, ನಾನೇ ಕಣ್ಣಾರೆ ನೋಡ್ತೀನಿ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲಮ್ಮ. ಕಂಗ್ರಾಚುಲೇಷನ್ ಅಮ್ಮ. ಒಂದ್ ನಿಮಿಷ ಡಾಕ್ಟರ್, ಒಂದ್ ನಿಮಿಷ. ಅಚ್ಚು, ನೀನ್ ಒಂದ್ಸತಿ ಕಾಲೇಜಿಂದ ಫೋನ್ ಮಾಡಿ ನಿಮ್ ಅಣ್ಣನ ಅರ್ಜೆಂಟಾಗಿ ಬಾ ಅಂತ ಕರೆಸ್ಕೊಂಡಿಯಲ್ಲ, ಅದ್ ನೆನ್ಪಿದ್ಯಾ? ಸುಮತಿ ಅವರೇ, ತುಂಬಾ ಒತ್ತಡ ಹಾಕಬೇಡಿ. ಈಗ ತಾನೇ ಹಳೆದೆಲ್ಲ ನೆನಪಿಗೆ ಬಂದಿದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಿ. ನೆನಪಿನ ಶಕ್ತಿ ಮೇಲೆ ಒತ್ತಡ ಹಾಕುವಂತ ಆ ಕೆಲಸ ಮಾಡಬೇಡಿ. ಮೆದುಳಿಗೆ ತನ್ನದೇ ಆದ ಇತಿಮಿತಿ ಇದೆ. ಅದನ್ನ ದಾಟಿ ನಾವೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ದೊಡ್ಡ ಪ್ರಮಾದನೇ ನಡೆದು ಹೋಗುತ್ತೆ. ಬೇಡಮ್ಮ, ಬೇಡ. ನೀನ್ ನಿಧಾನಕ್ಕೆ ಜ್ಞಾಪಿಸ್ಕೊಂಡು ಹೇಳು. ನಿನಗೆ ಈ ಅತ್ತಿಗೆ ಅಣ್ಣ ನೆನ್ಪಿಗೆ ಬಂದ್ರಲ್ಲ, ಅಷ್ಟೇ ಸಾಕು. ಈ ವಿಷಯ ಇವ್ರ ಅಣ್ಣಂಗ್ ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತಾರೆ ಡಾಕ್ಟ್ರೆ. ಅವ್ರನ್ನ ಹಿಡಿಯೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಮ್ಮ ಪಾಲಿಗೆ ನೀವೇ ದೇವರು ಡಾಕ್ಟ್ರೆ. ಅಯ್ಯೋ ಇಲ್ಲಮ್ಮ, ಅದು ದೊಡ್ಡ ಮಾತಾಗುತ್ತೆ. ನಾನೇನು ಟ್ರೀಟೇ ಮಾಡಿಲ್ವಲ್ಲಮ್ಮ. ಕೆಲವೊಂದು ತಾನಾಗೆ ನಡೆದು ಹೋಗುತ್ತೆ. ಆದರೆ ಅದು ನಡೆಯೋಕೆ ಕೆಲವೊಂದು ಪೂರಕವಾದ ಅಂಶಗಳು ಬೇಕು. ನಾವು ಸುಮ್ಮನೆ ಇದನ್ನೆಲ್ಲ ಮಾಡ್ತೀವಷ್ಟೇ. ಮಿಕ್ಕಿದ್ದನ್ನೆಲ್ಲ ಒಂದು ಶಕ್ತಿ ನೋಡ್ಕೊಳುತ್ತಮ್ಮ. ಅದನ್ನ ಒಬ್ಬೊಬ್ಬರು ಒಂದೊಂದು ಹೆಸರಿನಲ್ಲಿ ಕರೀತಾರೆ. ಟೈಮು ಅಂತಾರೆ, ದೇವರು ಅಂತಾರೆ, ಕಾಲ ಅಂತಾರೆ.
ಏನಂದ್ರು, ನಾವೆಷ್ಟೇ ಬಲಶಾಲಿಗಳಾದರೂ, ಎಷ್ಟು ಬುದ್ಧಿವಂತರಾದರೂ ಅದರ ಮುಂದೆ ಮಂಡಿ ಊರಿ ಕೂರ್ಲೇಬೇಕಮ್ಮ. ಅದು ಹೇಳಿದಾಗ ನಾವು ಕೇಳಲೇಬೇಕು. ಹಾಗಾಗಿ ಇದರಲ್ಲಿ ನನ್ನ ಪ್ರಯತ್ನ ಕಡಿಮೆ ಕಣಮ್ಮ, ಭಗವಂತನ ಪ್ರಯತ್ನ ಜಾಸ್ತಿ. ಈಗ ನೀವು ಅರ್ಚನನ್ನು ಕರ್ಕೊಂಡು ಹೋಗ್ಬೋದು. ಆಯ್ತು ಡಾಕ್ಟ್ರೆ, ಕರ್ಕೊಂಡು ಹೋಗ್ತೀನಿ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನೀವು ಅಮೆರಿಕಾದಿಂದ ಸೆಮಿನಾರ್ಗಂತ ಬಂದ್ರಂತೆ. ನನಗೆ ತಲೆ ಸಿಡಿಯೋಷ್ಟು ನೋವಾಗಿತ್ತು ಡಾಕ್ಟರ್. ಅದೇ ಸಮಯಕ್ಕೆ ನೀವು ಅಪಾಯಿಂಟ್ಮೆಂಟ್ ಕೊಟ್ರಿ. ನೀವು ಹೇಳಿದ್ರಲ್ಲ ಈಗ ದೇವ್ರು ಅಂತ, ಆ ದೇವ್ರೆ ನಿಮ್ಮ ರೂಪದಲ್ಲಿ ಬಂದು ನನ್ನ ಕಾಪಾಡಿರೋದು ಡಾಕ್ಟರ್. ಡಾಕ್ಟರ್, ಈ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ನನಗೆ ನೆನಪಾಗಿರೋದಕ್ಕೆ ನೀವೇ ಕಾರಣ ಡಾಕ್ಟರ್. ಅಯ್ಯೋ, ನಾನಲ್ಲಮ್ಮ. ನಿಮಗ್ ಗೊತ್ತಿಲ್ಲ ಡಾಕ್ಟರ್, ನೀವ್ ಹೇಗ್ ಕಾರಣ ಆದ್ರಿ ಅನ್ನೋದು ನಿಮಗ್ ಗೊತ್ತಿಲ್ಲ. ಆದ್ರೆ ನನ್ನ ಉಸಿರಿರೋವರೆಗೂ ನಿಮ್ನ ಮರೆಯೋದಿಲ್ಲ ಡಾಕ್ಟರ್. ನಾವ್ ಹೋಗ್ ಬರ್ತೀವಿ. ಆಯ್ತಮ್ಮ, ಹೋಗ್ಬನ್ನಿ, ಹೋಗ್ಬನ್ನಿ. ಬರ್ತೀವಿ. ತಗೊಳ್ಳಿ ನಿಮ್ ರಿಪೋರ್ಟ್. ಥ್ಯಾಂಕ್ ಯು ಡಾಕ್ಟರ್. ಹೋಗ್ಬನ್ನಿಮ್ಮ, ನಾವ್ ಹೋಗ್ ಒಳ್ಳೇದಾಗ್ಲಿ. ಬರ್ತೀವಿ. ಜೀವನದಲ್ಲಿ ಅದ್ಭುತಗಳು ನಡೀತಾ ಇವೆ ಅಂತಾರೆ. ಅಂತ ಅದ್ಭುತಕ್ಕೆ ಇವತ್ತು ನಾನ್ ಸಾಕ್ಷಿಯಾಗಿದ್ದೀನಿ. ಅಮೋರೆ, ಡಾಕ್ಟರ್ ಏನಂದ್ರು ಅಮೋರೆ? ನಮ್ಮ ಅಚ್ಚುಗೆ ಹಳೇದೆಲ್ಲ ನೆನ್ಪಾಗ್ಬಿಡ್ತು. ಏನ್ ಹೇಳ್ತಿದ್ದೀರಾ ಅಮೋರೆ? ಅಚ್ಚು ಅಮೋರೆ, ಹಾಗಾದ್ರೆ ನಿಮ್ಗೆ ನೀವೇ ಅಚ್ಚು ಅಂತ ನೆನ್ಪಾಗೋಯ್ತಾ? ಅಮೋರೆ, ನಿಮ್ನೆ ಕೇಳ್ತಾ ಇರೋದು. ಶಂಕ್ರು ಡಾಕ್ಟ್ರು ಈಗ್ಲೇ ನೆನ್ಪು ಮಾಡ್ಕೊಳಕ್ ಒತ್ತಾಯ ಮಾಡಬೇಡಿ ಅಂತ ಹೇಳಿದ್ದಾರೆ. ಸರಿ ಸರಿ ಅಮೋರೆ. ಆದ್ರೆ ಮೊದ್ಲು ಈ ವಿಷಯ ಅವ್ರ ಅಣ್ಣಂಗೆ ಫೋನ್ ಮಾಡಿ ಹೇಳ್ಬೇಕು.